ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ಮಾವಿನಕಾಯಿ ಚಿತ್ರಾನ್ನಗೆ ಬೇಕಾಗಿರೋ ಸಾಮಗ್ರಿಗಳು. ಎಣ್ಣೆಗೆ ಫಸ್ಟ್ ಸಾಸಿವೆ ಹಾಕಿ ಹುರ್ಕೊಂಡು ಅದಕ್ಕೆ ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ಕೋಬೇಕು. ಅದಾದ್ಮೇಲೆ ಕರಿಬೇವು ಹಾಕಿ ಚಟಪಟ ಅಂತ ಬರ್ತಿದ್ದಂಗೆನೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಒಂದಷ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಜಾಸ್ತಿ ಈರುಳ್ಳಿ ಹಾಕಿ 2 ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಬಿಕಾಸ್ ಲೆಮನ್ ರೈಸಿಗೆ ಆ ಯೆಲ್ಲೋ ಕಲರ್ ಬರೋದು ಅರಿಶಿನ ಪುಡಿಯಿಂದ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಮೇನ್ ಇಂಗ್ರೀಡಿಯೆಂಟ್ ಬಂದು ನಮ್ದು ಇವಾಗ ಮಾವಿನಕಾಯಿ. ತುರಿದಿರೋ ಮಾವಿನಕಾಯನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕು. ಆ ಕಲ್ಸ್ಕೊಂಡ್ಮೇಲೆ ನಾವು ಕಡಲೆ ಬೀಜನ ಕೂಡ ಹುರ್ಕೊಂಡಿರ್ತೀವಿ, ಅದನ್ನ ಹಾಕಿ ಇದೆಷ್ಟು ರೆಡಿ ಆದ್ಮೇಲೆ ನಿಂಬೆ ಹಣ್ಣು ಕೂಡ ಹಿಂಡ್ಕೊಂಡು ಅದಕ್ಕೆ ಹಾಕೋಬೇಕು. ಅದು ಲೋ ಫ್ಲೇಮಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶ್ ಮಾಡಿ ಅದಕ್ಕೆ ಬಿಸಿ ಬಿಸಿ ಅನ್ನವನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕು. ಕಲ್ಸ್ಕೊಂಡಾದ್ಮೇಲೆ ಟೇಸ್ಟ್ ಹೇಳ್ತಾರೆ ನೋಡಿ. ಇದು ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಅಂತ ಹೇಗಿದೆ ಅಂತ ತಿಂದು ನೋಡಿ ಹೇಳ್ತೀನಿ. ಟೇಸ್ಟಿ ಫುಡ್ಡು ತುಂಬ ಚೆನ್ನಾಗಿ ಮಾಡಿದ್ದಾನೆ.